ಇರಾನ್ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದೆ ಇಸ್ರೇಲ್. ಇರಾನ್ನ ರಾಷ್ಟ್ ನಗರ್, ತೆಹರಾನ್ನ ಉತ್ತರ ಭಾಗದಲ್ಲಿ ದಾಳಿಯಾಗಿದೆ. ಇರಾನ್ ಮಿಲಿಟರಿ ಮೂಲಸೌಕರ್ಯ ನೆಲೆಗಳ ಮೇಲೆ ದಾಳಿಯಾಗಿದೆ. ಉತ್ತರ ಪ್ರಾಂತ್ಯದ ಸೆಫಿದ್ ರುಡ್ ಪ್ರದೇಶದ ಕೈಗಾರಿಕಾ ಸಂಕೀರ್ಣ ಛಿದ್ರವಾಗಿದೆ. ಇರಾನ್ನ ಗ್ರಾಮಾಂತರ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್. ಅಂದರೆ ಇವರು ಇಸ್ರೇಲ್ನವರು ಸಿವಿಲಿಯನ್ಸನ್ನು ಅಟ್ಯಾಕ್ ಮಾಡಿಲ್ಲ, ಶಾಲಾ ಕಾಲೇಜು ಆಸ್ಪತ್ರೆಗಳನ್ನು ಅಟ್ಯಾಕ್ ಮಾಡಿಲ್ಲ, ಸೇನಾ ನೆಲೆಗಳು ಮತ್ತು ಕೈಗಾರಿಕಾ ಪ್ರದೇಶ. ಬಟ್ ಇರಾನ್ ಅವರು ಮಾಡಿದ್ದಾರೆ ಆ ಕೆಲಸವನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಓಕೆ, ಈಗಿನ ಯುದ್ಧದ ಈಗಿನ ಚಿತ್ರಣ ಹೇಗಿದೆ? ಅರವಿಂದ್, ಯಾವುದೇ ಚಿತ್ರಣಗಳು ಬದಲಾಗಿಲ್ಲ. ಬದಲಿಗೆ ಈ ಯುದ್ಧದ ಪರಿಸ್ಥಿತಿ ಅಥವಾ ಸಂಘರ್ಷ ಏನಿದೆ ಅದು ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ತಿರುಗ್ತಾ ಇರುವಂಥದ್ದು. ದಾಳಿ ಮತ್ತು ಪ್ರತಿ ದಾಳಿಗಳು ಕೂಡ ಮುಂದುವರೆದಿದ್ದಾವೆ. ಕಳೆದ ರಾತ್ರಿಯೂ ಕೂಡ ಇಸ್ರೇಲ್ ಇರಾನ್ನ ಮೇಲೆ ನಿರಂತರವಾದಂಥ ದಾಳಿಯನ್ನು ಮಾಡಿರುವಂಥದ್ದು. 60ಕ್ಕಿಂತ ಹೆಚ್ಚು ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಇರಾನ್ನಲ್ಲಿರುವಂಥ 120ಕ್ಕೂ ಹೆಚ್ಚು ಸೇನಾ ಮಿಲಿಟರಿ ನೆಲೆಗಳೇನಿರ್ತವೆ ಅವುಗಳನ್ನು ಟಾರ್ಗೆಟ್ ಮಾಡಿ ಹೊರಡುದುಳಿಸುವಂಥ ಕೆಲಸಗಳಾಗಿರುವಂಥದ್ದು. ಪ್ರಮುಖ ಸರ್ಕಾರಿ ಕಟ್ಟಡಗಳನ್ನು ಕೂಡ ಧ್ವಂಸ ಮಾಡುವಂತ ಕೆಲಸಗಳು ಕೂಡ ಆಗಿದಾವೆ. ಬಹಳಷ್ಟು ಅಂದ್ರೆ ಎಲ್ಲಿ ಈ ಪರಮಾಣು ರಿಲೇಟೆಡ್ ಕೆಲಸಗಳಾಗ್ತಾ ಇದ್ವು ಅವೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡಿ ದಾಳಿ ನಡೆಸುವಂತ ಕೆಲಸಗಳನ್ನ ಮಾಡಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಇದಕ್ಕೆ ಪ್ರತಿಯಾಗಿ ಈಗ ಇರಾನ್ ಕೂಡ ಹೊಸ ಅಸ್ತ್ರವನ್ನ ಪ್ರಯೋಗಿಸುವಂತ ಕೆಲಸವನ್ನ ಮಾಡಿದೆ. ನೋಡಿ, ಈ ಹಿಂದೆ ಇರಾನ್ ಮೊದಲ ಬಾರಿಗೆ ಸೂಪರ್ ಸಾನಿಕ್ ಮಿಸೈಲ್ ಗಳನ್ನ ಬಳಸುವಂತ ಕೆಲಸವನ್ನ ಮಾಡಿತ್ತು. ಇದಾದ ಬಳಿಕ ಈಗ ಮತ್ತೊಂದು ಕ್ಲಸ್ಟರ್ ಬಾಂಬ್ ಅನ್ನ ಬಳಸುವಂತ ಕೆಲಸವನ್ನ ಕೂಡ ಈಗ ಇರಾನ್ ಮಾಡಿರುವಂತದ್ದು. ನೋಡಿ, ಕ್ಲಸ್ಟರ್ ಬಾಂಬ್ ಸಾಕಷ್ಟು ದೊಡ್ಡ ಪ್ರಮಾಣದ ವಿನಾಶ ಮಾಡಬಹುದು ಅನ್ನುವಂತ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ನಿಷೇಧವನ್ನ ಹೇರಿರುವಂತದ್ದು. ಯಾವುದೇ ದೇಶಗಳು ದಾಳಿ ಮತ್ತೆ ಪ್ರತಿ ದಾಳಿಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಕ್ಲಸ್ಟರ್ ಬಾಂಬ್ ಅನ್ನ ಬಳಸಬಾರದು ಅನ್ನುವಂತ ನಿಷೇಧಾಜ್ಞೆ ಇದೆ. ಅದರ ಹೊರತಾಗಿಯೂ ಕೂಡ ಈಗ ಇರಾನ್ ಇಸ್ರೇಲ್ನ ಮೇಲೆ ಕ್ಲಸ್ಟರ್ ಬಾಂಬ್ ಅನ್ನ ಪ್ರಯೋಗಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಹೀಗಾಗಿ ಇಸ್ರೇಲ್ನಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಧ್ವಂಸಗಳು ಕೂಡ ಆಗಿರುವಂತದ್ದು, ಕಟ್ಟಡಗಳು ಕೂಡ ನಾಶ ಆಗಿರುವಂತದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಬಹಳ ದೊಡ್ಡ ಪ್ರಮಾಣದ ದಾಳಿ ಪ್ರತಿ ದಾಳಿಗಳು ಮುಂದುವರೆದಿದ್ದಾವೆ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಈಗಲೇ ಏನು ಘೋರ ಹಂತಕ್ಕೆ ಹೋಗಿಲ್ಲ, ಇನ್ನೂ ಇದೆ ಮುಂದಕ್ಕೆ. ಇವರಿಬ್ಬರೇ ಹೊಡೆದಾಡ್ಕೋತಾರ? ಅಮೇರಿಕಾ ಏನಾದರೂ ಎಂಟ್ರಿ ಆಗುತ್ತಾ? ಅಮೇರಿಕಾ ಎಂಟ್ರಿ ಆದರೆ ರಷ್ಯಾ ಮತ್ತು ಚೀನಾ ಏನು ಮಾಡ್ತವೆ? ಇವೆಲ್ಲವೂ ಪ್ರಶ್ನೆ ಇದೆ. ನೋಡೋಣ, ಮುಂದಿನ ವಾರ ಗೊತ್ತಾಗುತ್ತೆ.